ರಾಜ್ಯಪಾಲರು ಇದನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಬಿ ಜೆ ಪಿ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ. ಈಗಾಗಲೇ ಸನ್ಮಾನ್ಯ ರಾಜ್ಯಪಾಲರು ಯಾರು ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಿದ್ದು ಅದರ ಆಧಾರದ ಮೇಲೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ಮಾಡಬೇಕು ಬೇಡಬೇಕು ಇದಕ್ಕೆ ನಿಮ್ಮದೇನು ಕ್ಲಿಯರಿಫಿಕೇಷನ್ ಅನ್ನೋ ಸಲುವಾಗಿ ಒಂದು ಪ್ರಾಸಿಕ್ಯೂಷನ್ ಇದ್ರ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಉತ್ತರನೂ ಕೊಟ್ಟಿದ್ದಾರೆ, ನೀನು ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡಿದ್ದಾರೆ. ಇಲ್ಲಿ ಕಾನೂನಿನ ಸೂಕ್ಷ್ಮತೆಗಳು ಅಳಕ್ ಮಾಡಿದ್ದಾವೆ. ಏನಂದರೆ ಭಾಳ ನಾ ಹಿಂದಿನೂ ಹಲವಾರು ವಿಚಾರದಲ್ಲಿ ಹೇಳಿದ್ದೀನಿ. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟು ನೇರವಾಗಿ ಇದ್ದದ್ದು ಕಂಡು ಬಂದಿದೆ. ಯಾಕಂದರೆ ಇವತ್ತು 50% ಡೆವಲಪ್ಡ್ ಸೈಟ್ಸ್ಗಳನ್ನು ಹಿಂದೆ 10 ವರ್ಷ ಹಿಂದೆ ಡೆವಲಪ್ ಆದಂಥ ಸೈಟ್ಸ್ಗಳನ್ನು ತೆಗೆದುಕೊಂಡಿದ್ದು ಅಲ್ಲಿ ರೂಲ್ಸ್ ಕಾನೂನನ್ನು ವಿರೋಧಿ ಇದ್ದಂಥದ್ದು. ಹೀಗಾಗಿ ಇಲ್ಲಿ ಪ್ರೈಮಾಫೇಶಿಯ ಕೇಸ್ ಇರುವಂಥದ್ದು ಸಿದ್ಧಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮುಂದೆ ರಾಜ್ಯಪಾಲರು ಏನು ನಿರ್ಧಾರ ಕೈಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಆದರೆ ನಾನು ಹಿಂದಿನೂ ಹೇಳಿದ್ದೀನಿ, ಹಲವಾರು ಬಾರಿ ಹೇಳಿದ್ದೀನಿ, ಈ ಮೂಡಾ ಹಗರಣದಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಒಂದು ಕಡೆ ಅದರಲ್ಲಿ ಹಣಕಾಸು ಇಲಾಖೆ ಒಂದು ಇನ್ವಾಲ್ವ್ಮೆಂಟು ಇದೆ. ಅದು ಮುಖ್ಯಮಂತ್ರಿಗಳು ನೇರವಾಗಿ ಅವರು ಇನ್ವಾಲ್ವ್ಮೆಂಟು ಕಂಡು ಬರ್ತದೆ. ಇದು ಮೂಡಾದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಅವ್ರ ಪತ್ನಿಯ ಇನ್ವಾಲ್ವ್ಮೆಂಟ್ ಇದ್ದದ್ದು ಕಂಡು ಬರ್ತದೆ. ಪ್ರೈಮಾಫೇಶಿಯ ಕೇಸ್ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು, CBI ತನಿಖೆ ಆಗಬೇಕಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಬಂದದೆ. ಆದರೆ ಅದಕ್ಕೆ ಅವ್ರು ತಯಾರಾಗಲಿಲ್ಲ. ಎಲ್ಲಿವರೆಗೆ ಅಂತಂದರೆ ಯಾವುದೋ ನಾನು ಹಿಂದೆ ಹಲವಾರು 30 ವರ್ಷದಿಂದ ನಾನು ವಿಧಾನಸಭೆಯಲ್ಲಿ ಇದ್ದು ಕೆಲಸ ಮಾಡಿದ್ದೀನಿ, ಅಪೋಸಿಷನ್ ಲೀಡರಾಗಿ ಕೆಲಸ ಮಾಡಿದ್ದೀನಿ. ಯಾವುದೇ ಒಂದು ಅಡ್ಜರ್ಮೆಂಟ್ ಮೋಷನ್ ಕೊಟ್ಟಾಗ ಅಪೋಸಿಷನ್ ಲೀಡರ್ಸು ಆವಾಗ ಅದನ್ನು ಅಟ್ಲೀಸ್ಟ್ ಡಿಬೇಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ನಿಮ್ಗೆ ಏನಾದರೂ ಉತ್ತರ ಕೊಡೋದಿದ್ರೆ ಅಲ್ಲೇ ಕೊಡ್ಬೋದು. ಆದರೆ ಮುಖ್ಯಮಂತ್ರಿಗಳು ಇಲ್ಲೇನು ತಪ್ಪು ಮಾಡಿದ್ರು ಅಂತಂದರೆ ಅದನ್ನು ಫೇಸ್ ಮಾಡಲಿಕ್ಕೆ ಅವ್ರಿಗೆ ಆಗಲಿಲ್ಲ, ಫೇಸ್ ಮಾಡಲಿಲ್ಲ ಅವ್ರನ್ನ. ಎಲ್ಲಿವರೆಗೆ ಅಂದರೆ ಸ್ಪೀಕರ್ ಮುಖಾಂತರ ಅದನ್ನು ರಿಜೆಕ್ಟ್ ಮಾಡಿಸುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದರು. ಇದರಿಂದ ಏನಾಯಿತು, ಏನೋ ವಿಷಯಗಳನ್ನು ಮುಚ್ಚಿಡುವಂಥ ಕೆಲಸ ಮುಖ್ಯಮಂತ್ರಿಗಳಿಂದಾಗಿದ್ದು. ಅದರ ನಂತರ ಅಡ್ಜರ್ನ್ಮೆಂಟ್ ಆದಮೇಲೆ ಬೆಳಗ್ಗೆದ್ದು ಪತ್ರಿಕಾಗೋಷ್ಠಿ ಕರೆದು ಎಲ್ಲ ಡೀಟೇಲ್ಸನ್ನು ಉತ್ತರ ಅಸೆಂಬ್ಲಿಯಲ್ಲಿ ಕೊಡುವ ಉತ್ತರ ಪತ್ರಿಕಾಗೋಷ್ಠಿ ಮುಖಾಂತರ ಕೊಡ್ತಾರೆ. ಮತ್ತು ಅದು ಉತ್ತರ ಪತ್ರಿಕೆಯವರು ಎಷ್ಟು ಬರೀಬೇಕು ಅದು ಬರೀಬೇಕು. ಆದರೆ ಒಂದೊಂದು ಪೇಜು ಅಡ್ವರ್ಟೈಸ್ಮೆಂಟ್ ಮುಖಾಂತರ ಉತ್ತರ ಕೊಡುವಂಥದ್ದು ಏನಿದೆಯಲ್ಲ, ಬಹುಶಃ ಮುಖ್ಯಮಂತ್ರಿ ಇನ್ವಾಲ್ವ್ ಇದರಲ್ಲಿ ಸಾಬೀತಾಗ್ತದೆ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜೀನಾಮೆಗೆ ಒತ್ತಾಯ ಮಾಡಿದೆ, CBI ತನಿಖೆ ಒತ್ತಾಯ ಮಾಡಿದೆ. ಅದಕ್ಕೆ ಅವರು ಬೆಂಡ್ ಆಗದೇ ಇರೋದ್ರಿಂದ ಈಗ ಪಾದಯಾತ್ರೆ ಮುಖಾಂತರ ಅವರು ಇವತ್ತು ಪ್ರತಿಭಟನೆ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಕೈಗೊಂಡಿದೆ. ಸರ್, ಇವಾಗ ಈಗ ಅದ್ರ ಬಗ್ಗೆ ಕುಂತು ಡಿಸ್ಕಷನ್ ಮಾಡಿದ್ದಾರೆ. ನಮ್ಮ ಕೇಂದ್ರದ ವರಿಷ್ಠರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಕುಂತು ವಿಚಾರ ಮಾಡಿಕೊಂಡು ಎಲ್ಲಿ ತಪ್ಪು ಒಪ್ಪು ಆಗಿದ್ದಾವೆ, ಏನು ವಿಶ್ವಾಸ ತೆಗೆದುಕೊಳ್ಳುವಂಥ ಒಂದು ಕೆಲಸ ಆಗಬೇಕು, ಅದ್ರ ಬಗ್ಗೆ ಆಲೋಚನೆ ಆಗಿ ಈಗ ಅವರು ಎಲ್ಲ ಅದಕ್ಕೆ ತಯಾರಾಗಿ ಅವರು ಇನ್ವಾಲ್ವ್ ಆಗಿದ್ದಾರೆ. ಸರಿ, ಬಿಜೆಪಿಯಲ್ಲಿ ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತು ಮುಖ್ಯಮಂತ್ರಿಗಳ ಅಧಿಕಾರ ದುರ್ಬಳಕೆ ಅಂತ ಅಂತಿರೋ ಇಲ್ಲೋ, ಮೂಡಾದ ಹಗರಣದಲ್ಲಿ 50% ಎಲ್ಲಿ ಕೊಡ್ತಾರೆ, ಯಾವುದು ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊತಾರೆ ಆ ಲ್ಯಾಂಡಲ್ಲೇ 50% ಕೊಡಬೇಕಂತ ರೂಲ್ಸ್ ಇದೆ. ನಾನು ಹಿಂದೆ ಬೆಂಗಳೂರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ, 2009 ರೂಲ್ಸ್ ಪ್ರಕಾರ ಯಾವ ಲ್ಯಾಂಡನ್ನು ನೀವು ಅಕ್ವೈರ್ ಮಾಡ್ತೀರಿ ಅದರಲ್ಲಿ 50% ಕೊಟ್ಟರೆ ಇದು ಕಾನೂನುಬದ್ಧ. ಈ 3 ಎಕರೆ ಜಮೀನು ಹೋಗಿದೆ, ಆ 3 ಎಕರೆ ಜಮೀನದಲ್ಲಿ 50% ಕೊಟ್ಟಿದ್ದರೆ ಓಕೆ, ಅದನ್ನ ಯಾರೂ ಕ್ವಶನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹಾಗಾದ್ರೆ ನೀವು ನಿಮ್ಮ ಅಧಿಕಾರ ದುರ್ಬಳಕೆ ಆಗಿದ್ದಿಲ್ಲ, ಅವಾಗ DCM ಇದ್ದರು ನೀವು. ಈ ಹಿನ್ನೆಲೆಯಲ್ಲಿ ಇವತ್ತು ಅದೆಲ್ಲ ಡಿಬೇಟೇಬಲ್ ಪಾಯಿಂಟು. ಅದ್ರ ಬಗ್ಗೆ ಮುಂದಿನ ಕ್ರಮ ಏನೋ ಕಾನೂನು ಪ್ರಕಾರ ಅದನ್ನು ಎದುರಿಸಬೇಕಾಗ್ತದೆ. ಸರ್, ಇವಾಗ ಬಿಜೆಪಿಯಲ್ಲಿ ಉತ್ತರ ಕರ್ನಾಟಕದ ನಾಯಕರು ಮತ್ತು ದಕ್ಷಿಣ ಕರ್ನಾಟಕದ ನಾಯಕರಂತ ಡಿವೈಡ್ ಆಗ್ತಾ ಇದೆ. ಇದು ಯತ್ನಾಳ್ ಸಾಹೇಬರು ಮತ್ತು ಜಾರಕಿಹೊಳಿ ಅವರು ಬೇರೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ, ಆ ಕಡೆ ಜನ ಒಂದು ಬೇರೆ ಅದ್ರ ಬಗ್ಗೆ ವರಿಷ್ಠರು ಅವ್ರ ಜೊತೆ ಮಾತಾಡ್ತಾರೆ. ಏನು ಪಾರ್ಟಿ ಒಳಗೆ ಏನು ಸಮಸ್ಯೆ ಅದನ್ನು ಬಗೆಹರಿಸುವಂಥ ಕೆಲಸ ನಮ್ಮ ವರಿಷ್ಠರು ಮಾಡ್ತಾರೆ. DK ಶಿವಕುಮಾರ್ ಅವರು ಹೇಳ್ತಾರೆ, ಸಿದ್ದರಾಮಯ್ಯನವರು ಕೆಳಗೆ ಸುಮ್ಮನಾರ್ ಮಾಡಿಸಿದೆ ಬಿಜೆಪಿ ಅವರು ಸಿದ್ದರಾಮಯ್ಯನವರು ಕೆಳಗೆ ಸುಮ್ಮನಾರ್ ಮಾಡ್ತಿದ್ದಾರೆ. ಯಾರಂತಾರೆ? DK ಶಿವಕುಮಾರ್ ಅವರು ಹುನ್ನಾರ ಮಾಡ್ತಿದ್ರು. ನೋಡ್ರಿ, ಯಾವ ಹುನ್ನಾರಲ್ಲಿ ನೋಡ್ರಿ, ಯಾರು ತಪ್ಪು ಮಾಡಿದ್ರೆ ಅವ್ರು ರಾಜೀನಾಮೆ ಕೇಳಾಕತ್ತಿ. ತಪ್ಪು ಮಾಡಿಲ್ಲ ಅಂದ್ರೆ ಅವ್ರು ಯಾವುದು ಹೆದರು ಕಾರಣನೇ ಇಲ್ಲ, ಇಳಿಸೋ ಪ್ರಶ್ನೆನೇ ಇಲ್ಲ. ಹಾಗಾದ್ರೆ ಸರ್ಕಾರ ಬೀಳ್ತದೆ ಸರ್. ನೋಡಿರಿ, ನಾವೊಂದು ಹೇಳ್ತೀನಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಭಾಳ ಸೂಕ್ಷ್ಮ ಪರಿಸ್ಥಿತಿ ಇದೆ. ಯಾವುದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಏನು ಮುಂದೆ ಕಾನ್ಸಿಕ್ವೆನ್ಸ್ ಏನಾಗ್ತದೆ ಯಾವುದು ಸರ್, ಈ ಪ್ರಕರಣವನ್ನು DK ಶಿವಕುಮಾರ್ ಮೇಲೆ ಇವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ನಾನು ವೈಯಕ್ತಿಕ ಹೇಳಿಕೆಗಳ ಬಗ್ಗೆ ವೈಯಕ್ತಿಕವಾದಂಥ ರಿಯಾಕ್ಷನ್ ಕೊಡಕ್ಕೆ ಹೋಗ್ತದೆ. ಸರ್, ಈ ಪ್ರಕರಣವನ್ನು 2011 ಯಡಿಯೂರಪ್ಪ ಪ್ರಕರಣ ತಲೆ ಹಾಕಿ ನೋಡ್ತಾ ಇದ್ದಾರೆ ಸರ್. ಇದನ್ನು ಯಾವ ರೀತಿ ನೋಡ್ತಾರೆ ಸರ್? ನೋಡ್ರಿ, ಅವತ್ತಿನ ಪ್ರಕರಣ ಒಂದಕ್ಕೊಂದು ಪ್ರಕರಣ ತಾಳೆ ಹಾಕುವಂಥದ್ದಲ್ಲ.
ಆ ಹಿನ್ನೆಲೆಯಲ್ಲಿ ಇವತ್ತಿನ ಏನಿದೆ ಕೇಸು, ಇವತ್ತು ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಇವತ್ತಿನ ನನ್ನ ಪ್ರಕಾರ ಇದರಲ್ಲಿ ಪ್ರೇಮಾಪೇಕ್ಷ ಮುಖ್ಯಮಂತ್ರಿಗಳು ತಪ್ಪಿರೋದು ಎದ್ದು ಕಾಣ್ತದೆ. ಸರ್, ಈ ಕ್ಯಾಂಟೋನ್ಮೆಂಟನ್ನು ಕಾರ್ಪೊರೇಷನ್ ನಾನು ಮಾನ್ಯ ರಾಜನಾಥ್ ಸಿಂಗ್ ಅವ್ರಿಗೂ ಭೇಟಿಯಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ. ಅವರಿಗೆ ಅದನ್ನು ಮನವರಿಕೆ ಮಾಡಿಕೊಟ್ಟೆ ಮತ್ತು ಡಿ ಸಿ ಅವರು ನನ್ನ ಕೂಡ ಚರ್ಚೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ಜಾಯಿಂಟ್ ಸರ್ವೆ ನಡೀತಾ ಇದೆ. ಜಾಯಿಂಟ್ ಸರ್ವೆ ಆದಮೇಲೆ ಒಂದು ಕನ್ಕ್ಲೂಷನ್ ಬರಲಿಕ್ಕೆ ಸಾಧ್ಯತೆ. ಮತ್ತು ರಾಜನಾಥ್ ಸಿಂಗ್ ಅವರು ಎಲ್ಲ ವಿಚಾರಗಳನ್ನು ನಾನು ಪ್ರಚುರಪಡಿಸಿದಾಗ, ಎಲ್ಲ ಡೀಟೇಲ್ಸ್ ಕೊಟ್ಟಾಗ ಅವ್ರು ಕನ್ವಿನ್ಸ್ ಆಗಿದ್ದಾರೆ. ಅದಕ್ಕೆ ಅವ್ರ ಕಡೆಯಿಂದ ಏನೊಂದು ಡೈರೆಕ್ಷನ್ ಕೊಡಬೇಕು, ಡೈರೆಕ್ಷನ್ ಕೊಡ್ತೇನೆ ಅಂತ ಹೇಳಿ. ಸರ್, ನೋಡ್ರಿ, ಬಂಗ್ಲೋದು ಅಂತಲ್ಲ, ರೆಸಿಡೆನ್ಷಿಯಲ್ ಏರಿಯಾ ಅದಲ್ಲ, ಅದನ್ನೇ ಅವರು ಕೊಡಲೇಬೇಕಾಗ್ತದೆ. ಅದನ್ನು ಇಂಟರ್ಪ್ರಿಟೇಷನ್ ತಪ್ಪು ಮಾಡ್ತಾ ಇದ್ದಾರೆ. ಏನದು ಸಿವಿಲ್ ಏರಿಯಾಸ್ ಅಂತ ಏನಿದೆ ಅಲ್ಲ, ಆ ಡೆಫಿನೇಷನ್ ಇಂಟರ್ಪ್ರಿಟೇಷನ್ ಮಾಡೋದು ತಪ್ಪು ಮಾಡ್ತಾ ಇದ್ದಾರೆ. ಸರ್, ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಸರ್. ತಾವೆಲ್ಲರೂ 19 ಸಂಸದರು ನೀಡಿದರೂ ಕೂಡ ನೋಡ್ರಿ, ನಾವು ಒಂದು ಹೇಳ್ತೀನಿ, ಇದರಲ್ಲಿ ಯಾವುದೇ ರೀತಿಯಂಥ ಅನ್ಯಾಯ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ. ಕರ್ನಾಟಕಕ್ಕೂ ಎಷ್ಟು ಸಾಕಷ್ಟು 48,000 ಕೋಟಿಗಿಂತ ಹೆಚ್ಚು ಇವತ್ತು ಅನುದಾನ ಬರ್ತಾ ಇದೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಪ್ರಾಜೆಕ್ಟ್ ಇವತ್ತು ನೀವು ಉದಾಹರಣೆ ಕೊಡಬೇಕಾದ್ರೆ ನಿಮಗೆ ರೈಲ್ವೇದ ಬಜೆಟ್, ರೈಲ್ವೇದಲ್ಲಿ ಒಂದೇ ವರ್ಷದಲ್ಲಿ 7,000 ಕೋಟಿ ಬಂದದ್ದು ನಮ್ಮ ಕರ್ನಾಟಕಕ್ಕೆ. ಹಿಂದೆಲ್ಲ UPA ಸರ್ಕಾರದಿಂದ ಬರೀ 700 ಕೋಟಿ, ಒಂದು ವರ್ಷಕ್ಕೆ 700 ಕೋಟಿ ಬಂದರೆ 7,000 ಕೋಟಿ ಮೇಲೆ ಬರ್ತಾ ಇದೆ. ಹೀಗಾಗಿ ಅವೆಲ್ಲವನ್ನೂ ಲೆಕ್ಕ ಹಾಕಬೇಕು. ಇವತ್ತು ಯಾವುದೇ ರೀತಿ ಅನ್ಯಾಯ ಆಗಿಲ್ಲ ಅಂತ ನಾನು ಸ್ಪಷ್ಟವಾಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.